ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ. ಇವತ್ತು ನವರಾತ್ರಿಯ 5ನೇ ದಿವಸ. ಇವತ್ತು ನಾವು ಉಪವಾಸಕ್ಕೆ ಏನು ರೆಸಿಪಿ ಮಾಡಿದ್ದೀನಪ್ಪ ಅದನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಸಬ್ಬಕ್ಕಿ ಪಾಯಸ ಅಥವಾ ಸಾಬುದಾಣಿ ಪಾಯಸ ಇದನ್ನು ಹೇಗೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಐತಿ, ಟೇಸ್ಟಿ ಐತಿ, ಆಮೇಲೆ ಹೆಲ್ದಿನೂ ಐತಿ. ಅದಕ್ಕಿಂತ ಮೊದಲೇ ಇನ್ನೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ಬನ್ನಿ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದನ್ನು ನೋಡೋಣ. ಅದಕ್ಕೆ ನಾನು ಇಲ್ಲಿ ಏನು ಮಾಡೀನಿ, ಒಂದು ವಾಟಿಯಷ್ಟು ಸಾಬುದಾಣಿ ನೆನೆಸಿಟ್ಟು ತೊಗೊಂಡಿನಿ. ಒಂದು 3ರಿಂದ 4 ಗಂಟೆ ನೆನೆಸಿ ಇಡೋದು. ಅದಕ್ಕೆ ಇಲ್ಲಿ ಬರ್ಷನ್ ಮ್ಯಾಗ ಒಂದು ಪಾತ್ರೆ ಇಟ್ಟೀನಿ. ಪಾತ್ರೆಲಿ 1 ಚಮಚದಷ್ಟು ತುಪ್ಪ ಹಾಕೋದು. ತುಪ್ಪ ಕಾಯ್ದ ನಂತರ ನಿಮ್ಗೆ ಯಾವ ಬೇಕೋ ಡ್ರೈ ಫ್ರೂಟ್ಸ್ ನೀವು ಹಾಕ್ಕೊಂಡು ಹುರ್ಕೊಳ್ಳೋದು. ನಾನಿಲ್ಲಿ ಕಾಜು ಮತ್ತು ಬಾದಾಮ್ ಹಾಕಿದ್ನಿ. ನಿಮಗೆ ಬೇರೆ ಬೇಕಂದ್ರೆ ನೀವು ಹಾಕೋಬೋದು. ಇದು ಹುರಿದ ನಂತರ ನಾನಿಲ್ಲಿ ಒಂದು ವಾಟಿಯಷ್ಟು ಸಾಬುದಾಣಿ ತೊಗೊಂಡಿನಿ. ಅದಕ್ಕೆ ಒಂದು ಅರ್ಧ ಲೀಟ್ರದಷ್ಟು ಹಾಲು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಲೀಟ್ರದಷ್ಟು ಹಾಲು ರಗಡಾತೈತಿ ರೀ, ಸಾಕಾಗ್ತೈತಿ. ಅದಕ್ಕೆ ಹಾಲು ಚಂದ ಕುದಿಸ್ಕೊಳ್ಳೋದು. ಕುದ್ದ ನಂತರ ಹಾಲು ಕುದಿಯಾಕೆ ಬಂದ ಕೂಡಲೇ ನಾವು ನೆನೆಸಿಟ್ಟಿದ್ದು ಸಾಬುದಾಣಿ ಇದಕ್ಕೆ ಹಾಕ್ಕೊಂಡು ಚಂದ ಸಣ್ಣ ಲೋ ಫ್ಲೇಮ್ನಾಗ ಇಟ್ಕಿಸಿಂದ್ರೆ ಒಂದು 8ರಿಂದ 10 ನಿಮಿಷ ಸಣ್ಣಗೆ ಕುದಿಸ್ಕೊಳ್ಳೋದು. ಈ ಸಾಬುದಾಣಿ ಒಂದು ಸ್ವಲ್ಪ ಕುದಿಬೇಕು, ಟ್ರಾನ್ಸ್ಪರೆಂಟ್ ಆಗಬೇಕು, ಅಷ್ಟು ತನಕ ಕುದಿಸ್ಕೊಳ್ಳೋದು. ಇದು ಸಾಬುದಾಣಿ ಕುದಿಯೋ ತನಕ ನಾವಿಲ್ಲಿ ಕಸ್ಟರ್ಡ್ ಪೌಡ್ರ್ ಹಾಕಿ ಕಸ್ಟರ್ಡ್ ಹಾಲಿಂದ ಲಿಕ್ವಿಡ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಕಸ್ಟರ್ಡ್ ಪೌಡ್ರ್ ತೊಗೊಂಡಿನಿ. ಅದಕ್ಕೆ ಒಂದು ಸ್ವಲ್ಪ ಹಾಲಾಕಿ, ಒಂದು ಅರ್ಧ ವಾಟಿಯಷ್ಟು ಹಾಲಾಕಿ ಚಂದ ಗಂಟು ಆಗಲ್ದಂತೆ ಮಿಕ್ಸ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಈಗ ಹಾಲು ನಾವು ಸಾಬುದಾಣಿ ಕುದಿಯತ್ತೈತಲ್ರಿ, ಅದಕ್ಕೆ ಇದನ್ನು ಹಾಕೋದು. ಇದು ಭಾಳ ಕಸ್ಟರ್ಡ್ ಪೌಡ್ರ್ ತೊಗೊಳೋದಿಲ್ಲ, ಭಾಳ ಹಾಕಿದ್ರೆ ಏನಾಗ್ತೈತಿ, ಗಟ್ಟಿ ಆಗ್ತೈತಿ. ಒಂದು ವಾಟಿಯಷ್ಟು ಸಾಬುದಾಣಿ ಒಂದು ಅರ್ಧ ಲೀಟ್ರ್ ಹಾಲಿಗೆ 1 ಚಮಚದಷ್ಟು ಸಾಕಾಗ್ತೈತಿ. ಅಷ್ಟು ಹಾಕ್ಕೊಂಡು ಅದು ಲಿಕ್ವಿಡ್ ಅದಕ್ಕೆ ಹಾಕಿ ಚಂದ ಕುದಿಸ್ಕೊಳ್ಳೋದು. ಒಂದು 5 ನಿಮಿಷರೇ ಕುದಿಸ್ಕೊಳ್ಬೇಕು ರೀ. ಎಷ್ಟು ಕುದೀತೈತಲ್ಲ ಅಷ್ಟು ಕಸ್ಟರ್ಡ್ ಪೌಡರ್ ಮತ್ತು ಸಾಬುದಾಣಿ ಹಾಲು ಎಲ್ಲ ಚಂದ ಮಿಕ್ಸ್ ಆಗ್ತೈತಿ. ಅದು ಕುದ್ದ ನಂತರ ಇದಕ್ಕೆ ನಾವೇನು ಮಾಡೋದು, ಈಗ 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೋದು. ಸಕ್ಕರೆ ನೀವು ಟೇಸ್ಟ್ ಅನುಸಾರವಾಗಿ ನೀವು ಹಾಕೋಬೋದು. ಭಾಳನೂ ಸ್ವೀಟ್ ಇಲ್ಲ, ಮೀಡಿಯಮಾಗಿ 3 ಟೇಬಲ್ ಸ್ಪೂನ್ ರಗಡಾತೈತಿ ಸಕ್ಕರೆ. ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಮತ್ತೊಂದು 5 ನಿಮಿಷ ಚಂದ ಕುದಿಸ್ಕೊಳ್ಳೋದು. ಈ ರೀತಿಯಾಗಿ ಸಾಬುದಾಣಿ ಪಾಯಸ ಅಥವಾ ಸಬ್ಬಕ್ಕಿ ಪಾಯಸ ರೆಡಿ ಆಯ್ತು ನೋಡಿರಿ. ಇದು ಚಂದ ಕುದ್ದ ನಂತರ ಬರ್ಷನ್ ಆಫ್ ಮಾಡಿ ಮ್ಯಾಗ ಪ್ಲೇಟ್ ಮುಚ್ಚೋದು. ಇದನ್ನು ನಾವು ಈಗ ಸರ್ವ್ ಮಾಡೋದು. ಒಂದು ಕಟೋರಿ ಒಳಗೆ ಹಾಕಿ ಸರ್ವ್ ಮಾಡೋದು. ಇದನ್ನು ನೀವು ನಂತರ ವರದಕ್ಕಿ ಉಪ್ಪಿಟ್ಟು ಅಥವಾ ವರದಕ್ಕಿ ದೋಸೆ ಅದ್ರ ಜೊತೆ ಸೈಡ್ ಡಿಶ್ ಅಂತಲೇ ತೊಗೋಬೋದು, ಸ್ವೀಟ್ ಡಿಶ್ ಅಂಥೇಳಿ. ಹೇಗೆ ಅನ್ನಿಸ್ತು ವಿಡಿಯೋ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿರಿ. ಸರ್ವೇ ಜನ ಸುಖಿನೋ ಭವಂತು.